ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅರಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ನಮ್ಮೆಲ್ಲರನ್ನೂ ಕೂಡ ಸರ್ವವಿಧದಿಂದಲೂ ಉದ್ಧಾರ ಮಾಡುವ ಸರ್ವೋತ್ತಮನಾದ ಭಗವಂತನ ಒಂದು ವ್ರತ, ಅದೇ ಅನಂತ ಪದ್ಮನಾಭ ವ್ರತ ಅಂತ ಕರೀತಾರೆ. ಅನಂತ ಪದ್ಮನಾಭ ವ್ರತ ಅನ್ನತಕ್ಕಂಥದ್ದು ಬಹಳ ವಿಶಿಷ್ಟವಾದದ್ದು. ಅನಂತ ಪದ್ಮನಾಭ ವ್ರತದ ಬಗ್ಗೆ ಪುರಾಣದಲ್ಲಿ ಪ್ರಶ್ನೆ ಮಾಡುವಾಗಲೇ ಒಂದು ಮಾತು ಕೇಳ್ತಾರೆ. ಈ ಅನಂತ ಅಂದರೆ ಯಾರು? ಶೇಷನಿಗೂ ಅನಂತ ಅಂತ ಕರೀತಾರೆ, ಪರಮಾತ್ಮನಿಗೂ ಅನಂತ ಅಂತ ಕರೀತಾರೆ, ಏನು ವಾಸುಕಿನ ತಕ್ಷಕನ ಏನು ಅಂತ ಅನೇಕ ಬಗೆಯಾಗಿ ಪ್ರಶ್ನೆ ಮಾಡಿಕೊಂಡು ನಂತರದಲ್ಲಿ ಅನಂತನಾಮಕ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಭಗವಂತ ಅಂತ ಭಗವಂತನನ್ನು ಆರಾಧನೆ ಮಾಡುವ ಅದ್ಭುತವಾದ ಒಂದು ವ್ರತವೇ ಅನಂತ ಪದ್ಮನಾಭ ವ್ರತ ಅಂತ ಕರೀತಾರೆ. ಇಂತಹ ಒಂದು ವ್ರತವನ್ನೇ ಪ್ರತಿ ವರ್ಷದಲ್ಲೂ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಲ್ಲಿ ಅನುಷ್ಠಾನ ಮಾಡಬೇಕು. ಆ ಅನುಷ್ಠಾನ ಮಾಡುವಾಗ ಸಪ್ತ ಶೇಷಫಣ ಮಂಡಿತವಾದ ಒಂದು ಮೂರ್ತಿಯನ್ನು ದರ್ಭೆಯಿಂದ ಅಥವಾ ರಜತದಿಂದ ಸುವರ್ಣದಿಂದ ಮಾಡಿಸಿ ಕಲಶದ ಮೇಲೆ ಇಡ್ತಕ್ಕಂಥ ತೆಂಗಿನಕಾಯಿಗೆ ಅದನ್ನು ಇಟ್ಬಿಟ್ಟು ವಿಶೇಷವಾಗಿ ಅಲ್ಲಿ ಭಗವಂತನನ್ನು ಆವಾಹನಾದಿಗಳಿಂದ ಪೂಜೆ ಮಾಡಬೇಕು. ಅಲ್ಲಿ 14 ಗಂಟುಗಳಿಂದ ಕೂಡಿರ್ತಕ್ಕಂತಹ ಒಂದು ಸೂತ್ರ, ದಾರ ಅಂತ ಕರೀತಾರೆ ಅದನ್ನೇ. ಆ ದಾರವನ್ನೇ ಇಟ್ಟು ಒಂದೊಂದು ಗಂಟಿನಲ್ಲಿಯೂ ಕೂಡ ಒಂದೊಂದು ಭಗವದ್ ರೂಪ ಇದೆ. ಆ ಭಗವದ್ ರೂಪವನ್ನು ಆವಾಹನೆ ಮಾಡಿ ಪೂಜಾದಿಗಳನ್ನು ಮಾಡಿಬಿಟ್ಟು ನಂತರ ಬ್ರಾಹ್ಮಣರಿಗೆ ವಾಯನದಾನಾದಿಗಳನ್ನು ಕೊಟ್ಟು ಅನಂತದಾರವನ್ನು ದಾನವೂ ಮಾಡಬೇಕು, ನಾವು ಸ್ವೀಕಾರ ಮಾಡಬೇಕು. ಅನಂತ ಭಗವಂತನಿಗೆ ನಾವು ಅರ್ಪಣೆ ಮಾಡಿರ್ತಕ್ಕಂಥ ಪದಾರ್ಥವನ್ನೇ ಬೇರೆಯವರಿಗೆ ದಾನವೂ ಕೊಡಬೇಕು, ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಅನಂತ ಪದ್ಮನಾಭ ವ್ರತ ಅದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಲ್ಲಿ ಅನುಷ್ಠಾನ ಮಾಡತಕ್ಕಂಥ ಒಂದು ವ್ರತ. ಈ ವ್ರತಕ್ಕೆ ಯಾವುದೇ ಒಂದು ವ್ಯತ್ಯಾಸವಿಲ್ಲದಲ್ಲಿ ಎಲ್ಲರೂ ಮಾಡಲಿಕ್ಕೆ ಹೇಳಿರ್ತಕ್ಕಂಥವರಾಗಿದ್ದಾರೆ. ಮೋಕ್ಷಾದಿ ಪುರುಷಾರ್ಥವನ್ನೇ ಕೊಟ್ಟು ಸಲಹುವ ಆ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಒಂದು ಯೋಗ್ಯವಾದ ಒಂದು ವ್ರತ ಈ ವ್ರತವಾಗಿದೆ. ಈ ವ್ರತವು ಪ್ರತಿ ವರ್ಷವೂ ಕೂಡ ನಮ್ಮ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆ ಎನಿಸಿದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಪಾದಂಗಳವರು ಲಾಗಾಯಿತು. ಪ್ರತಿ ಪೀಠಾಧಿಪತಿಗಳು ಕೂಡ ತಮ್ಮ ಪೀಠದಲ್ಲೇನೆ ಅನಂತ ಪದ್ಮನಾಭನ ಕಲಶವನ್ನು ಸ್ಥಾಪನೆ ಮಾಡಿ ಪರಮಾತ್ಮನ ಪೂಜೆಯ ಜೊತೆಗೆ ಷೋಡಶೋಪಚಾರ ಪೂಜೆಗಳನ್ನು ಕೂಡ ಮಾಡಿ ಆ ದಾರವನ್ನು ಸಮರ್ಪಣೆ ಮಾಡಿ ಆ ದಾರವನ್ನೇ ಇನ್ನೊಬ್ಬರಿಗೆ ಕೊಟ್ಟು ತಾವು ಕೂಡ ಸ್ವೀಕಾರ ಮಾಡತಕ್ಕಂಥ ಒಂದು ಕ್ರಮ ಲಾಗಾಯಿತು ನಮ್ಮ ಸಂಪ್ರದಾಯದಲ್ಲಿ ಮಠದಲ್ಲಿ ಬಂದಿದೆ. ಅದರಂತೆ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಪಾದಂಗಳವರು ಪ್ರಾತಃ ಒಂದು 10:30 ಆ ಸಂದರ್ಭದಲ್ಲಿ ಶ್ರೀಮಠದ ಪರಂಪರಾ ಪ್ರಾಪ್ತವಾದ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪ್ರತಿಮೆಯ ಪೂಜೆಯ ಜೊತೆಯಲ್ಲೇನೆ ಅಲ್ಲಿ ಸುವರ್ಣಮಯವಾಗಿರ್ತಕ್ಕಂಥ ಕಲಶವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ತೆಂಗಿನಕಾಯಿಯನ್ನಿಟ್ಟು ತನ್ಮೂಲಕವಾಗಿ ಆ ಸಪ್ತಫಣಾಮಂಡಿತವಾದ ಶೇಷದೇವರ ದರ್ಬೆಯ ಪಣವನ್ನು ಕೂಡ ಸ್ಥಾಪನೆ ಮಾಡಿ ಅದನ್ನೇ ಪೂಜೆ ಮಾಡತಕ್ಕಂಥ ಒಂದು ಕ್ರಮ ಇದೆ. ಅದು ನಾಳೆ ಬೆಳಗ್ಗೆ ಒಂದು 10:10 ಸಂದರ್ಭದಲ್ಲಿ ಸಂಸ್ಥಾನ ಪೂಜೆಯ ಜೊತೆಯಲ್ಲೇ ಅದು ನಡೀತಕ್ಕಂಥದ್ದಾಗ್ತದೆ. ಎಲ್ಲ ಭಕ್ತರು ಬನ್ನಿ. ಆ ವಿಶೇಷವಾಗಿ ಅನಂತ ಪದ್ಮನಾಭ ದೇವರ ದರ್ಶನ, ಅದರ ಕಥೆಯನ್ನು ಕೇಳೋದು, ಅದರ ಪ್ರಸಾದವನ್ನು ಸ್ವೀಕಾರ ಮಾಡೋದು ಎಲ್ಲವೂ ಕೂಡ ವ್ರತಕ್ಕೆ ಸಿಗತಕ್ಕಂಥ ಫಲವನ್ನು ಸಿಗುತ್ತೆ. ಸ್ವಾಮಿಗಳು ಪೂಜೆ ಮಾಡ್ತಾರೆ, ನಮಗೇನು ಅಂತಂದರೆ ಯೋಚನೆ ಮಾಡೋದು ಬೇಡ. ನಾವಲ್ಲಿ ಕೂತ್ಕೊಂಡು ಕಣ್ತುಂಬ ದರ್ಶನ ಮಾಡಿ ಅಲ್ಲಿ ನಡೀತಕ್ಕಂಥ ಪೂಜಾ ವಿಧಾನಗಳನ್ನು ಕಣ್ತುಂಬ ನೋಡಿಕೊಂಡ್ರೆ ಸಾಕು, ನಮಗೂ ಕೂಡ ಅಂಥ ವಿಶಿಷ್ಟವಾದ ಪುಣ್ಯ ಅನ್ನತಕ್ಕಂಥದ್ದು ಸಿಗ್ತದೆ. ಸಾಮಾನ್ಯವಾಗಿ ನಾವ್ಯಾರೋ ಪೂಜೆ ಮಾಡಿದರೆ ವಿಶೇಷ ಫಲ, ಅದರಲ್ಲಿ ಅಂಥ ದೊಡ್ಡ ಪೀಠಾಧಿಪತಿಗಳು ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಅದನ್ನು ಕಣ್ತುಂಬಿಸ್ಕೋಣ. ವಿಶೇಷವಾಗಿ ದೇವರ ದರ್ಶನ ಮಾಡೋಣ. ಸಂಜೆ ಮಠದಲ್ಲಿ ಹೇಳ್ತಕ್ಕಂಥ ವೇದಿಕೆಯಲ್ಲಿ ಅನಂತ ಪದ್ಮನಾಭ ವ್ರತದ ಕಥೆಯನ್ನು ಕೂಡ ಕೇಳೋಣ.
ಅನಂತ ಪದ್ಮನಾಭನ ದಾರವನ್ನು ಸ್ವೀಕಾರ ಮಾಡೋಣ. ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಬನ್ನಿ, ಎಲ್ಲರೂ ದರ್ಶನ ಮಾಡೋಣ. ನಮಸ್ಕಾರ.